ಯಾವುದೇ ಮನುಷ್ಯ ಒಂದು ಪೂರ್ವ ಜನ್ಮದಲ್ಲಿ ಮಾಡಿದಂತಹ ದಾನ ಧರ್ಮ ಒಳ್ಳೆಯ ಕೆಲಸಗಳು ಈ ಜನ್ಮದಲ್ಲಿ ಅದನ್ನು ಮಾಡಬೇಕು ಅನ್ನಿಸ್ತದೆ. ನನ್ನ ತಂದೆ ತಾಯಿಗಳು ದಾನ ಧರ್ಮ ಮಾಡ್ತಕ್ಕಂಥದ್ರಲ್ಲಿ ಮುಂದೆ ಇದ್ದರು. ನಾನು ಸ್ಟೂಡೆಂಟ್ಸ್ ಲೈಫ್ನಲ್ಲಿ ನೆಟ್ಕಲಪ್ಪ ಸರ್ಕಲ್ನಲ್ಲಿ ಬೀದಿ ದೀಪದಲ್ಲಿ ಓದ್ತಾ ಇದ್ದೆ ಹಾಸ್ಟೆಲ್ದೇನೆ. ಈ ಥರ ಒಂದು ತೊಂದರೆಗಳನ್ನು ಅನುಭವಿಸಿ ನಾನು ಸ್ವಲ್ಪ ಬುದ್ಧಿ ಬಂದ ತಕ್ಷಣ ಕೆಲಸಕ್ಕೆ ಸೇರುತ್ತೆ, ಎಜುಕೇಷನ್ ಮುಗಿಸಿದ ತಕ್ಷಣ ನನ್ನ ಜನಾಂಗವನ್ನು ಮೊದಲು ನಾವೆಲ್ಲ ಗಾಣಿಗರ ಸಂಘನೇ ಇರಲಿಲ್ಲ, ಜ್ಯೋತಿಪಳ ಸಂಘನೂ ಇರಲಿಲ್ಲ, ಅಖಿಲ ಕರ್ನಾಟಕ ಗಾಣಿಗರ ಸಂಘನೂ ಇರಲಿಲ್ಲ. 1966ರಲ್ಲಿ ನಾವು ಸಂಘ ಸ್ಥಾಪನೆ ಮಾಡಬೇಕು ಮತ್ತು ಜನಾಂಗಕ್ಕೆ ಏನಾದರೂ ಒಂದು ನಾವು ಸಂಘಟನೆ ಮಾಡಿ ಇವ್ರಿಗೊಂದು ದಾರಿ ತೋರಿಸ್ಬೇಕು ಅಂತಕ್ಕಂಥದ್ದು ನನ್ನ ಹುಟ್ಟು ಗುಣದಲ್ಲೇ ಬಂದಿತ್ತು. ಆ ಹುಟ್ಟು ಗುಣದಲ್ಲಿ ಬಂದಿದ್ದರಿಂದ ನನ್ನ ಕೈಲಾದಷ್ಟು ಆವಾಗ ಜ್ಯೋತಿಪಳ ಸಂಘ ಜಾಗ ಕೊಡಿಸ್ದೆ, ಅಖಿಲ ಕರ್ನಾಟಕ ಗಾಣಿಗ ಸಂಘ ಸ್ಥಾಪನೆ ಮಾಡಿದೆ. ಮತ್ತು ನಾನು 2ನೇ ಸಾರಿ MLC ಆಗಿ ಪೊಲಿಟಿಕಲ್ ಸೆಕ್ರೆಟರಿ ಆದಾಗ ದೇವರು ಕೊಟ್ಟಂಥ ಅಧಿಕಾರವನ್ನು ನನ್ನ ಸ್ವಾರ್ಥಕ್ಕಾಗಲಿ ನನ್ನ ಮಕ್ಕಳ ಕುಟುಂಬದ ಅಭಿವೃದ್ಧಿಗೋಸ್ಕರ ಉಪಯೋಗ ಮಾಡಲಿಲ್ಲ. ಸಂಪೂರ್ಣವಾಗಿ ಅದನ್ನು ಜನಾಂಗದ ಅಭಿವೃದ್ಧಿಗೋಸ್ಕರ ಶಾಶ್ವತವಾದಂಥ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತೇಳಿ ನಿಶ್ಚಯ ಮಾಡೋದ್ರಿಂದ ಸಂಸ್ಥೆಯನ್ನು ಕಟ್ಟಿದೆ. ಸಂಸ್ಥೆ ಕಟ್ಟಿದ ಮೇಲೆ ಇದು ಪಾಳು ಬಿದ್ದು ಹಾಳಾಗಿ ಹೋಗ್ತಾಯಿತ್ತು. 2016ರಲ್ಲಿ ಓಪನ್ ಮಾಡಿದೋ, 2022ವರೆಗೂ 6 ವರ್ಷ ಖಾಲಿ ಇತ್ತು, ಯಾವ ಸ್ವಾಮೀಜಿನೂ ಇದ್ದೇನೆ. ಆಗ ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ನಾನು ಆವಾಗ ಒಂದು ಹುಡುಗನ ಬಿಟ್ಟು ಸ್ವಾಮಿಗಳು ಹೇಳಿದ ಮೇಲೆ ನೀವೇ ದೀಕ್ಷೆ ತಗೋಬೇಕು ಅಂದಿದ್ದಕ್ಕೆ ಯಾರೂ ಸಹ ಇವತ್ತು ಪಂಚಾಯಿತಿ ಮೆಂಬರ್ ರಾಜೀನಾಮೆ ಕೊಡೋದಿಲ್ಲ. ಒಬ್ಬ ಮಂತ್ರಿ ಸ್ಥಾನಕ್ಕೆ ಪ್ಲ್ಯಾನಿಂಗ್ ಕಮಿಷನ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತ್ಕೊಂಡು ಗ್ರ್ಯಾಂಟ್ ಕೊಡ್ತಾ ಇರ್ತಕ್ಕಂಥ ಅಧಿಕಾರ ಇತ್ತು. ಅಂಥ ಒಂದು ಸ್ಥಾನವನ್ನು ಏನೂ ಯೋಚನೆ ಮಾಡಿದೆ ರಾಜೀನಾಮೆ ಕೊಟ್ಟೆ. ಅಂದರೆ ನನಗೆ ಜೀವನದಲ್ಲಿ ತೃಪ್ತಿ, ಅಧಿಕಾರದ ಆಸೆ ಅಲ್ಲ, ಅಧಿಕಾರದ ದಾಹನೂ ಅಲ್ಲ, ಜೀವನದಲ್ಲಿ ದೇವರು ಕೊಟ್ಟದ್ದನ್ನೇ ತೃಪ್ತಿ ಅಂತ ಇಟ್ಕೊಂಡು ನನಗೇನು ಹಣ ಮಾಡಿ ಬೇಕಾದಷ್ಟು ಐಶ್ವರ್ಯ ಇದ್ದಿದ್ದರೆ ಇದನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಇತ್ತು. ನಾನೇನು ಅದನ್ನು ಮಾಡಿರಲಿಲ್ಲ. ಯಾಕೆಂದರೆ ನಾನು ಶಾಸಕನಾಗಿ ಏನೇನು ಮಾಡಿದ್ದೀನಿ, ಘಟಾನುಘಟಿಯವರ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡಿ ಯಾರಿಂದಲೂ ನಾನು ಬೆಟ್ಟು ತೋರಿಸ್ಕೊಳ್ದೆ ಜೀವನವನ್ನು 50 ವರ್ಷ ರಾಜಕಾರಣದಲ್ಲಿ ಕಪ್ಪು ಚುಕ್ಕಿಯಲ್ಲಿ ಜೀವನ ಮಾಡಿದ್ದೀನಿ. ಅದರಿಂದ ನನ್ನ ಯಾವುದೇ ಆಸ್ತಿ ಆಸೆನೂ ಇಲ್ಲ ನನಗೆ, ಅಥವಾ ನನಗೆ ಅಧಿಕಾರದ ದಾಹನೂ ಇಲ್ಲ. ಆದ್ದರಿಂದ ನಾನು ಜನಾಂಗಕ್ಕೋಸ್ಕರ ಏನಾದರೂ ಮಾಡಲೇಬೇಕು ಅಂತ ಒಂದು ಸಂಕಲ್ಪ ಇದ್ದ ದೃಷ್ಟಿಯಿಂದ ರಾಜೀನಾಮೆ ಕೊಟ್ಟು ದೀಕ್ಷೆ ತಗೊಂಡೆ. ಈ ದೀಕ್ಷೆ ತಗೊಂಡು ಇವತ್ತಿನ ದಿವಸ ನಾನು ಇವತ್ತಿನವರೆಗೂ 4 ವರ್ಷ ಆಯಿತು. ಇವತ್ತಿನವರೆಗೂ ನಾನು ಮಠ ನನ್ನ ಸಂಸಾರ ಅಂತ ಎಲ್ಲೂ ನಾನು ಹೋಗಿಲ್ಲ. ಮಠದಲ್ಲಿ ವಾಸ ಮಾಡ್ತಾಯಿದ್ದೀನಿ. ಸಾಯಂಕಾಲದ ಹೊತ್ತು ಇದ್ದರೆ ಊಟ ಮಾಡ್ತೀನಿ, ಇಲ್ಲದೇ ಇದ್ದರೆ ಬಾಳೆಹಣ್ಣು ತಿಂತೀನಿ, ಗಂಜಿ ಕುಡಿದ್ಬಿಟ್ಟು ಮಲಗ್ಕೊಳ್ತೀನಿ, ಮಧ್ಯಾಹ್ನ ಒಂದು ಊಟ ಮಾಡ್ತೀನಿ ಅಷ್ಟೇ. ಅದರಿಂದ ಇವತ್ತು ನಾನು ₹1 ಬೇರೆ ಯಾವುದೇ ಸೋರ್ಸಸ್ಸಿಂದ ₹1 ಬಂದರೂ ಈ ಸಂಸ್ಥೆಗೆ ಹಾಕ್ತಾಯಿದ್ದೀನಿ.